ಉಪಲೋಕಾಯುಕ್ತ ಕೆಎನ್ ಫಣೀಂದ್ರರಿಂದ ಹೊಸ ಬಸ್ ನಿಲ್ದಾಣ ಪರಿಶೀಲನೆ. ಆಗಸ್ಟ್ 6 ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಅವರು ಗುರುವಾರ ನಗರದ ಹೊಸ ಬಸ್ ನಿಲ್ದಾಣಕ್ಕೆ ದಿಢೀರ್ ಭೇಟಿ ನೀಡಿ ವಿವಿಧ ವ್ಯವಸ್ಥೆಗಳ ಪರಿಶೀಲನೆ ನಡೆಸಿದರು. ಈ ವೇಳೆ ಕುಡಿಯುವ ನೀರಿನ ಘಟಕದಲ್ಲಿ ಪೂರೈಕೆಯಾಗುತ್ತಿರುವ ನೀರನ್ನು ಪರೀಕ್ಷೆಗೆ ಒಳಪಡಿಸಿ ಅದು ಕುಡಿಯಲು ಯೋಗ್ಯವೇ ಎಂಬ ಕುರಿತು ತಕ್ಷಣ ವರದಿ ಪಡೆಯುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ಮಾಡಿದರು. ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕ ಪ್ರಯಾಣಿಕರೊಂದಿಗೆ ಸಂವಾದ ನಡೆಸಿದ ಅವರು ಪ್ರಯಾಣಿಕರಿಗೆ ಒದಗಿಸಲಾಗುತ್ತಿರುವ ಸೌಲಭ್ಯಗಳು ಹಾಗೂ ವ್ಯವಸ್ಥೆಗಳ ಕುರಿತು ಮಾಹಿತಿ ಕಲೆ ಹಾಕಿದರು. ನಿಲ್ದಾಣದಲ್ಲಿ ಸ್ವಚ್ಛತೆ, ಕುಡಿಯುವ ನೀರು, ಆಸನ ವ್ಯವಸ್ಥೆ ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನು ಸಮರ್ಪಕವಾಗಿ ನಿರ್ವಹಿಸಬೇಕೆಂದು ಸೂಚಿಸಿದರು. ವಿದ್ಯಾರ್ಥಿಗಳು ಹಾಗೂ ಪ್ರಯಾಣಿಕರಿಗೆ ಬಸ್ಗಳು ಸರಿಯಾದ ಸಮಯಕ್ಕೆ ಲಭ್ಯವಾಗುವಂತೆ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಅಧಿಕಾರಿಗಳಿಗೆ ಮನವಿ ಮಾಡಿದರು. ಸಾರ್ವಜನಿಕ ಸೇವೆಯಲ್ಲಿ ಯಾವುದೇ ವಿಳಂಬ ಅಥವಾ ಅಸಮರ್ಪಕತೆ ಇರಬಾರದು ಎಂದು ಅವರು ಎಚ್ಚರಿಸಿದರು. ಬ್ಯೂರೋ ರಿಪೋರ್ಟ್ NKS TV4 ಗದಗ್. 7 ಲಕ್ಷ ಡಿಪಾಸಿಟ್ ಐತಿ, ನಮ್ಗೆ ಅದು 2 ರೂಪಾಯಿ ವರ್ಕೌಟ್ ಆಗಲ್ಲ. ವರ್ಕೌಟ್ ಆಗಿದ್ರೆ ಅವರವರು ಅಡ್ಜಸ್ಟ್ ಮಾಡ್ಕೊಳ್ಳಿ. ಅವರು ಕಾಂಟ್ರಾಕ್ಟ್ ಯಾಕೆ ತಗೊಂಡ್ರು? ವರ್ಕೌಟ್ ಆಗಿದ್ಮೇಲೆ ಅದಂತಾರೆ ಸರ್, ಅದಕ್ಕೆ ಕಾಂಟ್ರಾಕ್ಟ್ ತಗೊಂಡ ಮೇಲೆ ಅದೇನಿದೆಯೋ ಅದ್ರ ಪ್ರಕಾರ ಹೋಗುತ್ತೆ. ಇಲ್ಲ ಅಂದ್ರೆ ಕಾಂಟ್ರಾಕ್ಟ್ ತಗೊಳ್ಳೇಬಾರ್ದು. ಇಲ್ಲ ಅಂದ್ರೆ ನಮ್ಗೆ 2 ರೂಪಾಯಿ ವರ್ಕೌಟ್ ಆಗಲ್ಲ, ಇವ್ರು 5 ರೂಪಾಯಿ ಮಾಡ್ರಿ ಅಂತ ಅವ್ರನ್ನ ಕೇಳಬೇಕು. ಅವರು ಗೌರ್ಮೆಂಟಿಂದ ಗ್ರ್ಯಾಂಟ್ ತರಿಸ್ಕೊಂಡು ಅದರಲ್ಲಿ ಅರ್ಧ ದುಡ್ಡು ಅವ್ರಿಗೆ ಕೊಡಬೇಕು, ಅರ್ಧ ದುಡ್ಡು ಗೌರ್ಮೆಂಟಿಂದ ಬರಂಗೆ ಮಾಡಬೇಕು. ಅದಕ್ಕೆಲ್ಲ ಅವಕಾಶಗಳಿದೆ. ಅವರು ತೊಗೊತಾರೆ, ತಗೊಂಡ ಮೇಲೆ ಇದನ್ನು ಹೇಳೋದು 2 ರೂಪಾಯಿಗೆ ಅಂತ ತೊಗೊಂಡ್ಬಿಡ್ತಾರೆ ಕಾಂಟ್ರಾಕ್ಟ್. ಆಮೇಲೆ ನಿಮ್ಮ 10 ರೂಪಾಯಿ ಕೇಳೋದು, ಅದು ಅವಾಗ ಎಕ್ಸ್ಪ್ಲನೇಷನ್ ಕೊಡೋದು, ಈ ಥರ ಇದೆ ಅಂತ. ಹಂಗೆಲ್ಲ ಆಗಲ್ಲ. ರೆಗ್ಯುಲರ್ ಅವ್ರು ಏನು ಕೊಟ್ಕೊಂಡಿದ್ರೆ ಇಲ್ಲ ಬಿಟ್ಟೋಗ್ಲಿ, ಯಾರು ಮಾಡ್ತಾರೋ ಅವ್ರಿಗೆ ಬನ್ನಿ. ಇಲ್ಲ ಅಲ್ಲಿ ಆಗಲ್ಲ ಅಂತಂದರೆ ಅನೌನ್ಸ್ ಮಾಡಿ, ಸರ್ಕಾರದ ಪರ್ಮಿಷನ್ ತೊಗೊಂಡು 2 ರೂಪಾಯಿ ಇರೋದು 3 ರೂಪಾಯಿ ಮಾಡಿ. ಇಲ್ಲ ಮಾಡೋಕ್ಕಾಗಲ್ಲ ಅಂದ್ರೆ ಗೌರ್ಮೆಂಟ್ ಗ್ರ್ಯಾಂಟ್ ತರಿಸ್ಕೊಡ್ರಿ, ಕಂಪ್ಯಾಷನೇಟ್ ಗ್ರ್ಯಾಂಟ್ ಅಂತ ಕೊಡ್ತಾರೆ ನೀವು. ಅದಕ್ಕೆ ಗೌರ್ಮೆಂಟಿಂದ ಬರೋದು ಇಲ್ಲಿ 2 ರೂಪಾಯಿ ಅಷ್ಟು ಮಾಡಿ. ಅವ್ರಿಗೆ ಜಾಸ್ತಿ ಕೊಡ್ಬೋದು, ನೀವು ಜನಗಳ ಮೇಲೆ ಹೇರೋಕ್ಕಾಗಲ್ಲ. ಇಲ್ಲದಿದ್ದರೆ ಆ್ಯಕ್ಷನ್ ತೊಗೋತೀನಿ, ಇಂಪ್ಲಿಮೆಂಟ್ ಮಾಡ್ತೀವಿ. ಹಾಂ, ಸುತ್ತ ಎಲ್ಲ ನೋಡ್ಕೊಂಡು ಬಂದೆ. ಎಲ್ಲ ಗಿಡ ಮರ ಸಣ್ಣ ಸಣ್ಣದು ಇದು ಎಲ್ಲ ಕಸ ಎಲ್ಲ ಇದೆ. ಇನ್ನು ಆಗಲಿ, ಆಗೋ ತನಕ ಯಾಕೆ ಹಿಂಗೆ ಇಟ್ಕೋಬೇಕು? ಅದು ಆಗೋ ತನಕ ಯಾಕೆ ಹಿಂಗೆ ಕಚಡ ಇಟ್ಕೋಬೇಕು ಅಂತ ಕೇಳೋದು. ಆಮೇಲೆ ಒಬ್ಬ ಸೆಕ್ಯೂರಿಟಿ ಯಾರನ್ನೂ ಹೇಳೋದಿಲ್ಲ, ಎಲ್ಲ ಇಲ್ಲೇ ಹೋಗ್ತಾರೆ, ಅವ್ರು ಯಾರು ಹೇಳೋದಿಲ್ಲ. ಅವರಿಗೆ ಸುಮ್ಮನೆ ಅವರ ಎದುರಿಗೆ ನಿಂತಿರ್ತಾರೆ. ಇಲ್ಲಿ ಇರ್ತಾರಲ್ಲ, ಅವ್ರಿಗೆ ಹೋಗಕ್ಕೆ ವಾಶ್ರೂಮ್ ಎಲ್ಲ ಇಲ್ಲಿರುತ್ತೆ. ಈಗ ಇದೆಲ್ಲ ಈಗ ಕ್ಲೀನ್ ಮಾಡಿದ್ರು. ನೋಡ್ರಿ, 2 ದಿನ ಇಬ್ಬರನ್ನ ಬ್ರಷ್ ಕಟ್ಟರ್ ಹೊಡಿಯೋದು ಬಿಟ್ಟರೆ ಇದೆಲ್ಲ ಕ್ಲೀನ್ ಮಾಡ್ತಾರೆ. ಎಲ್ಲ ಅಚ್ಚುಕಟ್ಟು ಮಾಡ್ಬೋದು. ಗಿಡ ಮರ ಸಣ್ಣ ಪುಟ್ಟ ಗಿಡಗಳು ಎಲ್ಲ ಇದೆಲ್ಲ ಇಷ್ಟೊಂದು ಕಸ ಇಟ್ಕೊಂಡಿದ್ದೀರಲ್ಲ, ಹಂಗೆ ಇದೆ, ಕಾಣ್ತಾ ಇದೆಯಲ್ಲ. ಅವ್ರು ಯಾರು ಎಲೆಕ್ಟ್ರಿಕ್ ಬಸ್ ಆರು ಬಿಡಿ, ನೀವು ಏರೋಪ್ಲೇನ್ ತಂದು ನಿಲ್ಲಿಸ್ಕೊಡಿ, ಪ್ರಶ್ನೆ ಅದಲ್ಲ. ಅಲ್ಲಿ ತನಕ ಕ್ಲೀನಾಗಿ ಇಟ್ಕೋಬೇಕಲ್ವಾ? ಒಂದು ಪಾರ್ಕ್ ಥರ ಮಾಡ್ಬೋದು, ಸಣ್ಣ ಸಣ್ಣ ಗಿಡಗಳೆಲ್ಲ ಹಾಕಿ ಜನ ಬಂದು ಕೂತ್ಕೊಳ್ಳೋದಕ್ಕೆ, ಕಣ್ಣು ಕದ್ದಕ್ಕೆ ಇದನ್ನು ಸೀಟಿಗೆ ಹಾಕಿ ಮಾಡೋದೆಲ್ಲ ಕೂತ್ಕೊಳ್ತಾರೆ. ಹಾಂ, ಬೌಂಡ್ರಿ ಮಾಡ್ಕೊಳ್ಳಿ, ಫಿಕ್ಸ್ ಮಾಡ್ಕೊಳ್ಳಿ ಕ್ಲೀನಾಗಿ. ಬೌಂಡ್ರಿ ಇದೆಯಾ? ಫೆನ್ಸಿಂಗ್ ಇದೆಯಾ? ಫೆನ್ಸಿಂಗ್ ಇದು, ಇನ್ನೇನು ತೊಂದರೆ ಏನಿದೆ? ನಿಮಗೇನು ದುಡ್ಡಿಲ್ವಾ? ಬರ್ತಾನಣ್ಣ? ಹಾಂ, ಬಡ್ಜೆಟ್ ಪ್ರಾಬ್ಲಮ್. ಮುನ್ಸಿಪಾಲ್ಟಿ ಇದೆಯಲ್ಲ, ಇಲ್ಲಿ ಮುನ್ಸಿಪಲ್ ಕಮಿಷನರಲ್ಲಿದ್ದಾರೆ. ಅಲ್ಲ, ಒಂದಿನ ಒನ್ ಟೈಮ್ ಮಾಡ್ಕೊಂಡು ಆಮೇಲೆ ಮೇಂಟೈನ್ ಮಾಡ್ಕೊಬೋದಲ್ಲ. ಅದು ನೋಡಿ ಸರ್, 1 ಟೈಮು ಇದನ್ನು ಮಾಡಿಸ್ಕೊಡ್ತಿದ್ದಾರೆ. ಇದ್ದಿದ್ರೆ ನೋಡಿ, ಎಕ್ಸಾಮ್ ಇದೆ, ಡೋಂಟ್ ಲೈಕ್ ಮಿ ಅಕ್ಸೆಪ್ಟ್. ಹಾಂ, ಇಲ್ಲಾಂದ್ರೆ ನಿಮ್ಮ ದುಡ್ಡಿಲ್ಲಾಂದ್ರೆ ನನಗೆ ಬರೀ, ನಾನು ಕೇಸನ್ನು ರಿಜಿಸ್ಟರ್ ಮಾಡ್ತೀನಿ. ಇದೆಲ್ಲ ಕ್ಲೀನ್ ಮಾಡಿಸಿ ಕಂಪ್ಲೈಂಟ್ಸ್ ಕೊಡೋದು. ದುಡ್ಡಿಲ್ಲ, ಇದಕ್ಕೆ ಶಾರ್ಟೇಜ್ ಇದೆ ಅಂತ ಬರೀರಿ, ಸರ್ಕಾರಕ್ಕೆ ಹೋಗಿ ದುಡ್ಡು ರಿಲೀಸ್ ಮಾಡಿಸ್ತಾರೆ. ಇಲ್ಲ ಅಂದರೆ 1 ಟೈಮು ಎಲ್ಲ ಮಾಡಿಸ್ಕೊಡ್ತಾರೆ, ಈ ಆಮೇಲೆ ಕ್ಲೀನಾಗಿರ್ಬೋದು. ಇಲ್ಲಿ ಕಂಪ್ಲೇಂಟ್ ಬರಬಾರ್ದು. ನಿಮ್ಮ ಹೊಸದು ಅಂತಂದರೆ ಹಳೇದಕ್ಕಿಂತ ವರ್ಷ ಆಗಿದೆ. ಅವ್ರು ಯಾರು ಹೇಳಿದ್ರು ಹಳೇದೇ ಪರವಾಗಿಲ್ಲ ಸರ್, ಅದು ಹಳೆ ಬಸ್ ಸ್ಟ್ಯಾಂಡ್ ಚೆನ್ನಾಗಿದೆ.